ಹಾಗೆ ನಮ್ಮ ಸಿನಿಮಾದ ಮತ್ತೊಂದು ಪಿಲ್ಲರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾದಲ್ಲಿ ಓಂ ಪ್ರಕಾಶ್ ಸರ್ ತುಂಬಾನೇ ಒಂದು ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ. ಆ ಪಾತ್ರ ಏನು ಅಂತ ನಾನು ಹೇಳಲ್ಲ. ಐ ಥಿಂಕ್ ಸಿನಿಮಾ ನೀವು ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಓಂ ಪ್ರಕಾಶ್ ಸರ್ ಆಕ್ಟರ್ ಆಗಿ ನಾವು ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ತುಂಬಾ ಎಂಜಾಯ್ ಮಾಡಿದೀವಿ ಅವರನ್ನ. ಈ ಸಿನಿಮಾದಲ್ಲಿ ಸರ್ ಡಕೋಟಾ ಎಕ್ಸ್ಪ್ರೆಸ್ ಆದ್ಮೇಲೆ ಸರ್ ನಾನು ಹೇಳ್ತೀನಿ ಸೂಪರ್ ಬ್ಯುಸಿ ಆಗ್ಬಿಡ್ತಾರೆ. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಓಂ ಪ್ರಕಾಶ್ ಸರ್, ದಯವಿಟ್ಟು ನಿಮ್ಮ ಕೆಲವು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಪ್ರೊಫೆಷನಲಿ ನಾನು ಡೈರೆಕ್ಟರ್ ಅಷ್ಟೇ, ಬಟ್ ನಾನು ನಾಟ್ ಎ ಗುಡ್ ಆರ್ಟಿಸ್ಟ್. ಏನೋ ನಾನು ಕಂಡ್ಕೊಂಡಿದ್ದು ನಾನು ಮಾಡ್ತಾ ಇರ್ತೀನಿ ಪಾತ್ರಗಳನ್ನ. ಮೇಡಮ್ ಜೊತೆ ನಾನು ಮೇಡಮ್ ದೊಡ್ಡ ಫ್ಯಾನ್. ನಾನು ಆ್ಯಕ್ಚುಲಿ ರಾಮಾಶ್ರಮ ಬ್ಯಾಮೋದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವ್ರು ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಆಮೇಲೆ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗಿ ಹುಡುಗಿ ಹರ್ಷಿಕಾ ಪೂರ್ಣಚ ಅವರೇ ಗಲಾಟೆ ಮಾಡಿ, ಇಲ್ಲ ಅವನಿಗೆ ಹಾಕ್ಬೇಕು ಆ ಕ್ಯಾರೆಕ್ಟ್ರ ಮಾಡ್ಕೊಂಡು ಅವನು ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ. ಇವ್ರ ಜೊತೆ ಕೆಲಸ ಮಾಡಿದಾಗ ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮು. ತುಂಬ ಗ್ರೇಟ್ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಇಸ್ ಗುಡ್. ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನಾನು ತುಂಬ ಡೆಡ್ ಆಪೋಸಿಟ್ ಬಡ್ಡಿ ಮಗ ಅಂತ ನಾನು ಕರೀತಾರೆ ತುಂಬ ಜನ. ಬಡ್ಡಿ ವ್ಯಾಪಾರಿ. ಏನಾದ್ರೂ ಊರೊಶಿಗೆ ಒಂದು ಕಾಟ ಕೊಡ್ತೀನಿ, ಊರೊಶಿಗೆ ತುಂಬಾ ಇದು ಮಾಡ್ತೀನಿ ಅಂದ್ರೆ ಹೀರೋಗೂ ಮತ್ತೆ ಇವ್ ತಾಯಿ ಮಗನಿಗೆ ಇಬ್ಬರಿಗೂ ಅದ್ ನಾನೇ ಆ ಲೆವೆಲ್ ಕಾಟ ಕೊಡ್ತೀನಿ. ಅದನ್ನ ಅವ್ರು ಸಹಿಸ್ಕೊಂಡು ಅವರು ಸರಿಯಾಗಿ ಹೋಗುದವ್ರು ಕಾಮಿಡಿ ಕಾಟ ಸರ್, ಕಾಮಿಡಿ. ನಾನು ಸೀರಿಯಸ್ ಆಗಿ ಮಾಡಿದ್ರೆ ಯಾರು ಸರ್ ನೋಡ್ತಾರೆ. ನನ್ಗೆ ಆ ಥರದ ಪಾತ್ರ ಮಾಡಿಸಿದ್ದಾರೆ. ಮೇಡಮು ಕೂಡ ತುಂಬ ಚೆನ್ನಾಗಿ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ಸ್. ಖಂಡಿತ ನೀವು ಜಾಸ್ತಿ ಅವ್ರ ಪಾತ್ರದ ಬಗ್ಗೆ ಹೇಳೋದೇ ಬೇಡ. ನಾನು ಜಾಸ್ತಿ ಹೇಳೋದೇ ಬೇಡ. ನೀವು ಸಿನಿಮಾ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಕಾಂಪಿಟೇಷನ್ ಇದೆ ಮ್ಯಾಮ್ಗೆ ಮತ್ತೆ ಓಂ ಪ್ರಕಾಶ್ ಸರ್ಗೆ. ಸರ್ ಅಡ್ವಾನ್ಸ್ ಪೇಮೆಂಟ್ ಬಂದಿದೆ ಅಲ್ಲ ಸರ್? ನನ್ನ ಬ್ಯಾಗ್ ಪೇಮೆಂಟ್ ಸೆಟ್ಲ್ ಆಗಿಲ್ವಲ್ಲ? ಅಲ್ಲ ಸರ್, 2 ದಿನ ಶೂಟಿಂಗ್ ಆಗ್ತಿದೆ. ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂಡ್ ಇವತ್ತನ್ನ ತೆರೆ ಮೇಲೆ ನೋಡ್ಬೋದು. ಈಗ ನಮ್ಮ ಸಿನಿಮಾದ ನಮ್ಮ ಹೀರೋ ಜೊತೆಗೇನೆ ಒಂದು ಪಾತ್ರ ಥ್ರೂ ಔಟ್ ದ ಸಿನಿಮಾ ಹೀರೋಗೆ ಸಪೋರ್ಟ್ ಹಾಕೊಂಡು ಹೋಗುವಂತ ಸಿನಿಮಾ ಅಂತ ಹೇಳಿದ್ರೆ ಪಲಾರ್ ಅನ್ನೋ ಒಂದು ಪಾತ್ರ. ಬುಲ್ಲಿ ಜೊತೆಗೆ ಬುಲ್ಲಿ ಪಲಾರ್ ಒಂದು ಕಾಂಬಿನೇಷನ್ ಸೂಪರ್ ಆಗಿದೆ ಸಿನಿಮಾದಲ್ಲಿ. ಆ ಒಂದು ಪಾತ್ರನ ನಮ್ಮ ಹುಲಿ ಕಾರ್ತಿಕ್ ಅವ್ರು ಮಾಡ್ತಾ ಇದ್ದಾರೆ. ಅವರ ಎಕ್ಸ್ಪ್ರೆಷನ್ಸ್, ಅವರ ಕಾಮಿಡಿ ಟೈಮಿಂಗ್, ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಕಾರ್ತಿಕ್ ಅವರು ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸೊ ಬುಲ್ಲಿ ಇದು ಅನೂಪ್ ಸರ್ ಜೊತೆ ನಂದು 2ನೇ ಸಿನಿಮಾ. ಫಸ್ಟ್ ಕುಮಾರ್ ಸರ್ ಜೊತೆನೂ ಮಾಡಿದೆ. ಅವ್ರದ್ದು ಅಂದ್ರೆ ಅವ್ರ ರೈಟಿಂಗು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕಾಮಿಡಿಯನ್ಸಿಗೆ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರ ಇಡೀ ಸಿನಿಮಾನೇ ಹ್ಯೂಮರ್ ಇಂದ ಇರುತ್ತೆ. ಅಂಡ್ ನಮ್ದು ಅದೃಷ್ಟ ಅನ್ಬೋದು, ಮೇಡಮ್ ಜೊತೆಗೆ ನಾನು ಅದನ್ನೇ ಹೇಳಿದೆ. ಸರ್ ನನ್ನ ಕತೆ ಹೇಳಿದಾಗ ಇದು ಊರ್ವಶಿ ಮೇಡಮ್ ಮಾಡ್ತಾರೆ. ಅಂದ್ರೆ ಒಬ್ಬ ಕಾಮಿಡಿಯನ್ಗೆ ಡ್ರೀಮ್ ಇರುತ್ತಲ್ಲ, ಇಂತಿಂಥವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ. ಮೋಸ್ಟ್ಲಿ ಕಾಮಿಡಿಯನ್ ಊರ್ವಶಿ ಮ್ಯಾಮ್ ಜೊತೆ ಆಕ್ಟ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ಅದೃಷ್ಟ ಇಲ್ಲ ಅನ್ಸುತ್ತೆ. ಅದಾದ ಮೇಲೆ ಇನ್ನು ನಮ್ಮ ಕನ್ನಡದಲ್ಲಿ ಲೆಜೆಂಡ್ ಓಂ ಪ್ರಕಾಶ್ ಸರ್ ಮೊನ್ನೆ ಇಂಟರ್ವ್ಯೂ ನೋಡೇ ತಲೆಗೆಟ್ಟೋಗ್ಬಿಟ್ಟಿತ್ತು ನಮ್ಗೆಲ್ಲ. ಸೊ ಕಟ್ ಮಾಡಿದ್ರೆ ಸರ್ ಜೊತೆ ಸಿನಿಮಾ ಮಾಡೋ ಅವಕಾಶ. ಸೊ ಅಂಡ್ ಹರ್ಷಿತಾ ಮೇಡಮ್, ಭುವನ್ ಸರ್, ತುಂಬಾ ಭುವನ್ ಸರ್ಗೂ ನಂಗೂ ಅಷ್ಟು ಪರಿಚಯ ಇರಲಿಲ್ಲ. ಬಟ್ ಇವಾಗ ಎಷ್ಟು ಕ್ಲೋಸ್ ಆಗಿದೀವಿ ಅಂದ್ರೆ ನಿಜವಾಗ ನಾವು ಈಗ ಆಕ್ಟ್ ಮಾಡ್ತಾ ಮಾತಾಡಿದ್ರು, ಬ್ರೋ ನಾವು ಕ್ಯಾರೆಕ್ಟರ್ಗೆ ಇಳಿದು ಬಿಟ್ಟಿದೀವಿ, ಅಷ್ಟು ಕ್ಲೋಸ್ ಆಗ್ಬಿಟ್ಟಿದೀವಿ ಅಂತ. ಅಂಡ್ ಮೇಡಮ್ ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ. ಇನ್ನು ನಂಗೆ ಭಯ, ಇವತ್ತೆಲ್ಲ ಇವ್ರ ಪೇಮೆಂಟ್ ತರ್ತಾರೆ, ಹಿಂಗೆ ಓಡಾಡಿದ್ರೆ 4 ದಿನಕ್ಕೆ ಇನ್ನೊಂದು ಮಗು ಪೇಮೆಂಟ್ ಹಿಡ್ಕೊ ಬರುತ್ತೇನೋ ಅಂತ ಅಷ್ಟು ಓಡಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಇಡೀ ಟೀಮಿಂದ ತುಂಬ ಸಪೋರ್ಟ್ ಇದೆ. ನಮ್ಮ ಬುಲ್ಲಿಗೆ ನಿಮ್ಮ ಎಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸರ್, ಈ ಸಿನಿಮಾದಲ್ಲಿ ನನ್ನಂಥ ಪುಟ್ಟ ಕಲಾವಿದನ ಇಷ್ಟಿಷ್ಟು ದೊಡ್ಡ ಆ್ಯಕ್ಟರ್ ಜೊತೆಗೆ ಆ್ಯಕ್ಟ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನೂಪ್ ಸರ್. ಆ್ಯಂಡ್ ಇವ್ರ ಜೊತೆ ಬೇರೆ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ, ಅದು ಇನ್ನೂ ಅದೃಷ್ಟ. ಥ್ಯಾಂಕ್ ಯು. ಸೊ ಪುಟ್ಟ ಕಲಾವಿದ ಅಂತ ಹೇಳ್ತಾ ಇದ್ರೆ ಕಾರ್ತಿಕ್, ಖಂಡಿತ ಇಲ್ಲ. ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ ನೀವೆಂತ ಮಹಾನ್ ಕಲಾವಿದ ಅಂತ. ಈಗ ನಮ್ಮ ಸಿನಿಮಾದ ಆಕ್ಚುಲ್ ಪುಟ್ಟ ಕಲಾವಿದ
ಎಲ್ಲರನ್ನ ಮೀರಿಸುವಂತ ನಟ. ಈಗಲೇ ಒಬ್ಬ ಚೈಲ್ಡ್ ಆಟಮ್ ಬಾಂಬ್ ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ. ಆರ್ಯ ಸ್ವರೂಪ್ ಮಾತಾಡಿ. ಆರ್ಯ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು. ಬುಳ್ಳಿ ಅನ್ನೋ ಫಿಲಮು ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಪ್ಲೀಸ್ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ? ನೋಡ್ತಿದ್ರೆ ಏನು ಮಾಡ್ತೀಯ ಹೇಳು, ನೋಡಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳು, ಹೇಳೋದು. ನೋಡಿಲ್ಲ ಅಂದ್ರೆ ಫನ್ ಮಿಸ್ ಮಾಡ್ಕೊಂತೀರಾ. ಥ್ಯಾಂಕ್ ಯು ಅನೂಪ್ ಸರ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರ್ತಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕ್ಕೊಂತಾರೆ. ಈಗಲೇ ಬುಕಿಂಗ್ ಆಗೋಯ್ತು ಒಂದು. ಅದು ಹೇಳ್ಬಾರ್ದು. ಅದನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಚಿಂಟು. ಅದನ್ನ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಥ್ಯಾಂಕ್ ಯು.